ಓಕೆ ಒಂದು 330 ಹೇಳ್ತೀನಿ ಸರ್. ಸರ್ ಬರೀ 3,30,000 ಹೆಚ್ಚು ಕಡಿಮೆ ಆಗುತ್ತೆ. ಸೊ ನಿಮ್ಗೆ ಇಟಿಯಾಸ್ 3,30,000 ಇನ್ನೂ ಕೂಡ ಹೆಚ್ಚು ಕಡಿಮೆ ಆಗುತ್ತೆ ನಿಮ್ಗೆ. ಬರೀ 4 ಲಕ್ಷ ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಸಾಕು ನಿಮ್ಗೆ ಟೊಯೋಟಾ ಇನೋವಾ ಕ್ರಿಸ್ಟಾ 2.4 G ವರ್ಷನ್ ಸಿಕ್ಬಿಡುತ್ತೆ. ಇವಾಗ SLV ಕಾರ್ಸ್ ಅಲ್ಲಿ ಟೋಟಲ್ ನಿಮ್ ಹತ್ರ ಎಷ್ಟು ಸ್ಟಾಕ್ ಇದೆ ಸರ್? ಸರ್ ಒಂದು 100 ವೆಹಿಕಲ್ ಇದೆ ಸರ್. 100 ವೆಹಿಕಲ್ಸ್ ಇದೆ. 2019 ಮಾಡಲು. ಓಕೆ. ಫಸ್ಟ್ ಓನರ್ ವೆಹಿಕಲ್, 4 ಬ್ರಾಂಡೆಡ್ ಟೈರ್ ಇದೆ. ಓಕೆ. ಬರೀ 50,000 ಓಡಿದೆ ಸರ್. ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರ ಸರ್? 4,80,000 ಹೇಳ್ತೀನಿ ಸರ್. ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. 2018 ಮಾಡಲು ಫಸ್ಟ್ ಓನರ್ ಗಾಡಿ. ಓಕೆ. 1 ಲಕ್ಷ ಗಾಡಿ ಓಡಿದೆ. ಓಕೆ. 5,50,000 ಹೇಳ್ತಾ ಇದೀನಿ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡು 5,50,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆಪಲ್ ಕಟ್ ಹುಡುಕೋರ್ಗೆ ಎಷ್ಟು ಗಾಡಿ ಇದೆ ಸರ್ ಕಂಪ್ಲೀಟ್ ಆಗಿ? ಸರ್ ಆಪಲ್ ಒಂದು 5-6 ಗಾಡಿ ಇದೆ ಸರ್. 6 ಗಾಡಿ ಇದೆಯಾ? ಓಕೆ. 3 ವೆಹಿಕಲ್ ಗೆ ಸಿಂಗಲ್ ಓನರ್ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಸರ್? ಇದು 7 ಲಕ್ಷ ಹೇಳ್ತಾ ಇದ್ದೀನಿ ಸರ್, ಒಂದು ಸ್ವಲ್ಪ ನೆಗೆಟಿವ್. 18 ಮಾಡಲು 7 ಲಕ್ಷ ಸಿಂಗಲ್ ಓನರ್. 19 ಮಾಡಲು 2018 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ. 2 ಲಕ್ಷ ಶೋರೂಮ್ ರೆಕಾರ್ಡ್ ಇದೆ. ಶೋರೂಮ್ ಸರ್ವಿಸ್ ಮೇಂಟೈನ್ ಆಗಿದೆ. ಓಕೆ. ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಲೋನ್ ಬೇಕು ಅಂದ್ರೆ ಒಂದು 10 lakhs ವರೆಗೂ ಲೋನ್ ಆಗುತ್ತೆ. ಅಂಡ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಸರ್ ಇದು 14 ಲಕ್ಷ ಹೇಳ್ತಾ ಇದ್ದೀನಿ ಸರ್. 14 lakhs 10 lakhs ಲೋನ್ ಆಗೋಗ್ಬಿಡುತ್ತೆ. ಬರೀ 4 ಲಕ್ಷ ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಸರ್. 20 ಮಾಡಲು ZDI. ಓಕೆ. ಫುಲ್ ಟಾಪ್ ಎಂಡ್ ವರ್ಷನ್. ಓಕೆ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಇದು. ಓಕೆ. 7,80,000 ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಸೊ ಡಿಸೈರ್ ಹುಡ್ಕೋರ್ಗಂತೂ ಈ ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಒಳಗಡೆ ನೋಡ್ತಾ ಇರ್ಬೋದು ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಸೇಫ್ಟಿ ಪರ್ಪಸ್. ಅಂಡ್ ಲೆದರ್ ಇಂಟೀರಿಯರ್ಸ್ ಮಾತ್ರ ಎಕ್ಸ್ಟ್ರೀಮ್ ಆಗಿದೆ, ಸೂಪರ್ ಆಗಿದೆ ಕಲರ್ ಕಾಂಬಿನೇಷನ್. ಸೊ ನಿಮ್ಗೆ ಗಾಡಿಯಲ್ಲಿ ಏನ್ ಮಾತಾಡಂಗೆ ಇಲ್ಲ, ಬರೀ ಡೀಸೆಲ್ ಹಾಕ್ಸ್ಕೊಂಡು ದುಡಿತಾ ಇರೋದೇ ಕೆಲಸ. ಸರ್ 2019 ಮಾಡಲು. ಓಕೆ. ಇದು ಸಿಂಗಲ್ ಓನರ್ ನ್ಯೂ ಶೇಪ್ ವೆಹಿಕಲ್ ಇದು. ಓಕೆ. ಮಿಡಲ್ ವರ್ಷನ್. ಓಕೆ. 4 4 ವಿಂಡೋ, AC ಸೆಂಟರ್ AC ಎಲ್ಲ ಬರುತ್ತೆ. ಓಕೆ. ಇದು 4,80,000 ಹೇಳ್ತಾ ಇದ್ದಾರೆ. ಇದು 2023 ಮಾಡಲು CNG. ಓಕೆ. CNG ಪೆಟ್ರೋಲ್. ಓಕೆ. 70,000 ರನ್ ಆಗಿದೆ, ಸಿಂಗಲ್ ಓನರ್ ವೆಹಿಕಲ್. ಓಕೆ. 780 ಹೇಳ್ತಾ ಇದ್ದೀನಿ ಸರ್, ಹೆಚ್ಚು ಕಮ್ಮಿ ಮಾಡ್ತೀನಿ. 7,80,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಎಲ್ಲೋ ಬೋರ್ಡ್ ತುಂಬಾ ರೇರ್ ಆಗಿ ಕಾಣಿಸ್ತಿರುತ್ತೆ ನಿಮ್ಗೆ ಈ ಕಲರ್. ಅದು ಎಲ್ಲೋ ಬೋರ್ಡ್ ಅಲ್ಲಿ ಹೇಳಿ ಸರ್. ಸರ್ 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಓಕೆ. 1 lakh ಶೋರೂಮ್ ಸರ್ವಿಸ್ ಆಗಿದೆ. ಓಕೆ. ಗಾಡಿ 1 lakh ಓಡಿದೆ. ಓಕೆ. 4 ಬ್ರಾಂಡೆಡ್ ಟೈರ್ ಇದೆ. ಈ ಗಾಡಿ ಏನ್ ಪ್ರೈಸ್ ಕೊಟ್ಟು ಮಾಡ್ತಿದ್ರೆ? 680 ಹೇಳ್ತಾ ಇದ್ದೀನಿ ಸರ್, ಹೆಚ್ಚು ಕಮ್ಮಿ ಮಾಡ್ತೀನಿ. 19 ಮಾಡಲು. 19 ಮಾಡಲ್. 17 ಮಾಡಲ್ ಅದು. ಓಕೆ. ಸೆಕೆಂಡ್ ಓನರ್. ಡಾಕ್ಯುಮೆಂಟ್ ಎಲ್ಲ ನೆಕ್ಸ್ಟ್ ಇಯರ್ ವರೆಗೂ ರನ್ನಿಂಗ್ ಇದೆ. ಓಕೆ. ಸರ್ 4 lakhs ಹೇಳ್ತೀನಿ. 4 lakh ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಈ ಗಾಡಿಗಳು ಎಷ್ಟಿದೆ ನಿಮ್ಮ ಹತ್ರ? ಸರ್ ಒಂದು 5-6 ವೆಹಿಕಲ್ ಇದೆ ಸರ್. ಬರೀ ಮೊರೆಜಾ ಮಾತ್ರ? ಓಕೆ. ಎಲ್ಲ ಯಾವ ಮಾಡಲು ಸರ್? 20 ಮಾಡಲು. ಎಲ್ಲ ಗಾಡಿಗಳು 20 ಮಾಡಲು. ಸರ್ ಇದು ಸಿಂಗಲ್ ಓನರ್ 20 ಮಾಡಲು. ಡಾಕ್ಯುಮೆಂಟ್ 1 year ರನ್ನಿಂಗ್ ಇದೆ. 4 ಬ್ರಾಂಡೆಡ್ ಟೈರ್ ಇದೆ, ಏರ್ ಬ್ಯಾಗ್ ಎಲ್ಲ ಇದೆ. ಓಕೆ. ಒಳ್ಳೆ ಇಂಟೀರಿಯರ್ ಇದೆ, ಲೆದರ್. ಗಾಡಿ ಚೆನ್ನಾಗಿದೆ ಸರ್. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ? ಸರ್ ಇದು 670 ಹೇಳ್ತೀನಿ, ಹೆಚ್ಚು ಕಮ್ಮಿ ಮಾಡ್ತೀನಿ. 6,70,000 ಹೆಚ್ಚು ಕಡಿಮೆ ಆಗುತ್ತೆ. ಇದು ಒಂದು 10 ಗಾಡಿ ಇದೆ ಸರ್. 10 ಗಾಡಿ ಇದೆಯಾ ಸರ್? ಬರೀ CNG ಪೆಟ್ರೋಲ್ 10 ಗಾಡಿ ಇದೆ ಟೋಟಲ್. ಓಕೆ. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು 2023 ಮಾಡಲು. ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇದೆ. ಹೌದು. ಓಕೆ. ಮೈಸೂರು ರಿಜಿಸ್ಟ್ರೇಷನ್ ವೆಹಿಕಲ್. ಓಕೆ. ಓಕೆ. ಅಂಡ್ ಈ ವೆಹಿಕಲ್ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಸರ್ ಇದು 11.5 ಹೇಳ್ತೀನಿ ಸರ್. 11.5 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸರ್ ಇದು 2020 ಮಾಡಲು. ಓಕೆ. ಸಿಂಗಲ್ ಓನರ್ ವೆಹಿಕಲ್. ಡಾಕ್ಯುಮೆಂಟ್ ಎಲ್ಲ ನೆಕ್ಸ್ಟ್ ಇಯರ್ ವರೆಗೂ ರನ್ನಿಂಗ್ ಇದೆ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಪುನಃ SLV ಕಾರ್ಸ್ ಹತ್ರ ಬಂದಿದೀವಿ. ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಸೊ ಈ ಸಲ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಸ್ಟಾಕ್ ಎಲ್ಲ ಚೆನ್ನಾಗಿದೆ. ಅಂಡ್ ಸರ್ ಇವಾಗ SLV ಕಾರ್ಸ್ ಅಲ್ಲಿ ಟೋಟಲ್ ನಿಮ್ಮ ಹತ್ರ ಎಷ್ಟು ಸ್ಟಾಕ್ ಇದೆ ಸರ್? ಸರ್ ಒಂದು 100 ವೆಹಿಕಲ್ ಇದೆ ಸರ್. 100 ವೆಹಿಕಲ್ಸ್ ಇದೆ. ಸೊ ನೋಡ್ತಾ ಇರ್ಬೋದು 100 ವೆಹಿಕಲ್ಸ್ ಸ್ಟಾಕ್ ಇದೆ, ಕಂಪ್ಲೀಟ್ ಆಗಿ ಬ್ರ್ಯಾಂಡ್ ನ್ಯೂ, ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಎಕ್ಸೆಂಟ್, ಡಿಸೈರ್, ಅದೇ ತರ ಇನೋವಾ, ಇಟಿಯೋಸ್ ಅಂಡ್ ಆಪಲ್ ಕಟ್ಟು. ಅಂಡ್ ಅದೇ ತರ ನಿಮ್ಗೆ ಈ ಡಿಸೈರ್ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿದೆ. ಅಂಡ್ ಅದೇ ತರ ನಿಮ್ಗೆ ಮೊರೆಜಾ ಕೂಡ ಸಿಗುತ್ತೆ, ನಿಮ್ಗೆ ಎರ್ಟಿಗಾ CNG ಪೆಟ್ರೋಲ್ ಆಲ್ಮೋಸ್ಟ್ ಎಲ್ಲಾ ತರ ಎಲ್ಲ ಡಿಸ್ಕೌಂಟ್ ಸಿಗುತ್ತೆ. ಅಂಡ್ ಸರ್ ಇವಾಗ ನಿಮ್ ಶೋರೂಮ್ ಅಲ್ಲಿ ಲೋನ್ ಯಾವ ಮಾಡ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? 15 ಮಾಡ್ಲಿಂದ ಸ್ಟಾರ್ಟ್ ಆಗುತ್ತೆ. 15 ಮಾಡ್ಲಿಂದ ಲೋನ್ ಸ್ಟಾರ್ಟ್ ಆಗುತ್ತೆ ಸರ್. ಅಂಡ್ ಇದು ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಅಂಡ್ ಎಂಟೈರ್ ವಿಡಿಯೋ ನಂಬರ್ ಸ್ಕ್ರೋಲ್ ಆಗ್ತಿರುತ್ತೆ. ಆ ನಂಬರ್ಗೆ ಜಸ್ಟ್ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ 100% ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಅಂಡ್ ಕಾರ್ ಏನಾದ್ರು ತಗೊಳ್ಳೋ ಪ್ಲಾನ್ ಇದ್ರೆ ಕಂಪ್ಲೀಟ್ ಆಗಿ ವಿಡಿಯೋನ ಕೊನೆ ಗಂಟೆ ನೋಡಿ, ಯಾಕಂದ್ರೆ ನಿಮ್ಗೆ 100% ಡೀಟೇಲ್ಸ್ ಅದರಲ್ಲೇ ಇರುತ್ತೆ. ಅಂಡ್ ಇವತ್ತು ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು Hyundai Accent. ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2019 ಮಾಡಲು. ಓಕೆ. ಫಸ್ಟ್ ಓನರ್ ವೆಹಿಕಲ್. 4 ಬ್ರಾಂಡೆಡ್ ಟೈರ್ ಇದೆ. ಓಕೆ. ಬರೀ 50,000 ಓಡಿದೆ ಸರ್ ಗಾಡಿ. ಬರೀ 50,000 ರನ್ ಆಗಿದೆಯಾ ಸರ್? ಶೋರೂಮ್ ರೆಕಾರ್ಡ್ ಇದೆ. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ 4,80,000 ಹೇಳ್ತೀನಿ ಸರ್. ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಲೋನ್ ಬೇಕು ಅಂದ್ರೆ ಮಾಡಿಸ್ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು ಬರೀ 50,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರುವಂತ ಕಾರು. ನಿಮ್ಗೆ ಟೈರ್ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು. ಅಂಡ್ ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿದೆ. 2 ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ, ಟಚ್ ಸ್ಕ್ರೀನ್ ಏರ್ ಬ್ಯಾಗ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್ ಈ ವೆಹಿಕಲ್ ಗೆ ಲೋನ್ ಕೂಡ ಆಗುತ್ತಲ್ಲ? ಆಗುತ್ತೆ ಸರ್. ಒಂದು 3.5 ಲೋನ್ ಮಾಡಿಸ್ಕೊಡ್ತೀನಿ.
ಓಕೆ ಸರ್ 480 ಫೈನಲ್ 480 ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊ. ಸ್ವಲ್ಪ ಹೆಚ್ಚು ಕಡಿಮೆ ಆ ಕಡೆ ಈ ಕಡೆ ಆಗುತ್ತೆ. ಅಂಡ್ ಅದೇ ತರ ಡಿಸೈರ್ ಹುಡುಕೋರ್ಗೆ ಸ್ವಿಫ್ಟ್ ಡಿಸೈರ್ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2018 ಮಾಡಲು ಫಸ್ಟ್ ಓನರ್ ಗಾಡಿ. ಓಕೆ 1 ಲಕ್ಷ ಗಾಡಿ ಓಡಿದೆ. ಓಕೆ 5,50,000 ಹೇಳ್ತಾ ಇದೀನಿ, ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊ. 5,50,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನೋಡ್ತಾ ಇರ್ಬೋದು MRF ಟೈರ್ಸ್ ಎಲ್ಲ ಇದೆ. 5,50,000 ಹೆಚ್ಚು ಕಡಿಮೆ ಆಗ್ಬೋದು ನಿಮ್ಗೆ. ಅಂಡ್ ಒಳಗಡೆ ಇಂಟೀರಿಯರ್ಸ್ ಲೆದರ್ ಇಂಟೀರಿಯರ್ಸ್, ಏರ್ ಬ್ಯಾಗ್ ಸಿಸ್ಟಮ್, ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಬರುತ್ತೆ. ನೋಡ್ತಾ ಇರ್ಬೋದು 10 ಇಂಚ್ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ. ಲೆದರ್ ಇಂಟೀರಿಯರ್ಸ್ ಮಾತ್ರ ಕ್ಲೀನ್ ಆಗಿದೆ. ಅಂಡ್ ಈ ಗಾಡಿಗೆ ಆರಾಮಾಗಿ ಲೋನ್ ಕೂಡ ಆಗೋಗ್ಬಿಡುತ್ತೆ. ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿದೆ, ಒಂದು ಒಳ್ಳೆ ಗಾಡಿ. ಅಂಡ್ ಸರ್ ಏನ್ ಹೇಳಿದ್ದು 5,50,000 ಹೇಳ್ತಾ ಇದ್ದೀನಿ. 5,50,000. ಅದೇ ತರ ಆಪಲ್ ಕಟ್ ಹುಡುಕೋರ್ಗೆ ಎಷ್ಟು ಗಾಡಿ ಇದೆ ಸರ್ ಕಂಪ್ಲೀಟ್ ಆಗಿ? ಸರ್ ಆಪಲ್ ಒಂದು 5-6 ಗಾಡಿ ಇದೆ ಸರ್. 6 ಗಾಡಿ ಇದೆಯಾ? ಓಕೆ. ಈ ವೆಹಿಕಲ್ ಬಗ್ಗೆ ಹೇಳಿ ಸರ್. ಸರ್ ಇದು 2019 ಸಿಂಗಲ್ ಓನರ್ ವೆಹಿಕಲ್. ಓಕೆ. ಗಾಡಿ ಫ್ಯಾನ್ಸಿ ನಂಬರ್ ಇದೆ, ಬ್ರಾಂಡೆಡ್ ಟೈರ್ಗಳು ಇದೆ, ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಓಕೆ. ಸಿಂಗಲ್ ಓನರ್ ವೆಹಿಕಲ್. ಲೋನ್ ಬೇಕು ಅಂದ್ರೆ ಲೋನ್ ಬೇಕಾದ್ರೆ ಮಾಡಿಸ್ಕೊಡ್ತೀವಿ. ಲೋನ್ ಕೂಡ ಮಾಡ್ಕೊಡ್ತೀರಾ? ಸರ್ ಈ ವೆಹಿಕಲ್ ಗೆ ಸಿಂಗಲ್ ಓನರ್ ಗಾಡಿಗೆ ಏನ್ ಪ್ರೈಸ್ ಕೊಟ್ಬಿಡ್ತಾ ಸರ್ ಇದು 7 ಲಕ್ಷ ಹೇಳ್ತಾ ಇದ್ದೀನಿ ಸರ್, ಸ್ವಲ್ಪ ನೆಗೆಟಿಬಲ್. 18 ಮಾಡ್ಲು 7 ಲಕ್ಷ ಸಿಂಗಲ್ ಓನರ್. 19 ಮಾಡ್ಲು 2019 ಮಾಡ್ಲು ಗಾಡಿ ನೋಡ್ತಾ ಇರ್ಬೋದು. ಇದರಲ್ಲೂ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ. BDI ಗಾಡಿ. ಸೊ ನೋಡ್ತಾ ಇರ್ಬೋದು ಕಸ್ಟಮರ್ ಎಷ್ಟು ಕ್ಲೀನ್ ಆಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ 2 ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್ ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಮ್ಯೂಸಿಕ್, ಆಡಿಯೋ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಈ ಗಾಡಿಗೆ ಏನ್ ಹೇಳಿದ್ದು ಪ್ರೈಸ್? ಸರ್ 7 ಲಕ್ಷ ಹೇಳ್ತಾ ಇದ್ದೀನಿ ಸರ್, ಹೆಚ್ಚು ಕಮ್ಮಿ ಆಗೋಗುತ್ತೆ. ಅಂಡ್ ಟೊಯೋಟಾ ಇಟಿಯೋಸ್ ಗಾಡಿಗಳು ಎಷ್ಟಿದೆ ಸರ್ ನಿಮ್ಮ ಹತ್ರ? ಸರ್ ಇಟಿಯಾಸ್ ಒಂದು 7-8 ಗಾಡಿ ಇದೆ ಸರ್. ಓಕೆ. ಅಂಡ್ ಹೀರೋ ಬಂದ್ಬಿಟ್ಟು GD ವೆಹಿಕಲ್ ಹೇಳಿ ಸರ್. ಸರ್ 2018 ಸೆಕೆಂಡ್ ಓನರ್ ವೆಹಿಕಲ್ ಅದು. ಓಕೆ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. ಓಕೆ. 4 ಬ್ರಾಂಡೆಡ್ ಟೈರ್ ಇದೆ. ಓಕೆ. 95,000 ಗಾಡಿ ಓಡಿದೆ. 95,000 ರನ್ ಆಗಿದೆ. ಓಕೆ. ಲೋನ್ ಬೇಕು ಅಂದ್ರೆ ಲೋನ್ ಮಾಡಿಸ್ತೀವಿ. ಏನ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು 630 ಹೇಳ್ತೇನೆ, 6,50,000 ಹೆಚ್ಚು ಕಡಿಮೆ ಆಗುತ್ತೆ. ಸರ್ 2019 ಆಯ್ತು. 18 ಮಾಡಲು. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಕಸ್ಟಮರ್ ಮಾತ್ರ ನೀಟಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿದೆ ನಿಮ್ಗೆ. ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಟೊಯೋಟಾ ಇನೋವಾ ಹುಡ್ಕೋರ್ಗೆ ನೋಡ್ತಾ ಇರ್ಬೋದು ಫುಲ್ ಟಾಪ್ ಎಂಡ್ ಗಾಡಿ ಇದೆ ನಿಮ್ಗೆ. ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಸರ್ ಇದು ಯಾವ ಸರ್ ಇನೋವಾ ಮಾಡಲು? 2018 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ. 2 ಲಕ್ಷ ಶೋರೂಮ್ ರೆಕಾರ್ಡೆಡ್. ಶೋರೂಮ್ ಸರ್ವಿಸ್ ಮೇಂಟೈನ್ ಆಗಿದೆ. ಓಕೆ. ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಲೋನ್ ಬೇಕು ಅಂದ್ರೆ ಒಂದು 10 lakhs ವರೆಗೂ ಲೋನ್ ಆಗುತ್ತೆ. 10 lakhs ಗಂಟೆ ಲೋನ್ ಆಗುವಂತ ವೆಹಿಕಲ್. ಅದು ಕೂಡ 18 ಮಾಡಲು. ಅಂಡ್ 2 ಲಕ್ಷ ಗಂಟೆ ನಿಮ್ಗೆ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದೆ ಗಾಡಿ ನೋಡ್ತಾ ಇರ್ಬೋದು. ಅಂಡ್ ಇನೋವಾ ಬಂದ್ಬಿಟ್ಟು ನಿಮ್ಗೆ ಆರಾಮಾಗಿ 5 to 6 lakhs ಕಿಲೋಮೀಟರ್ ಗಂಟೆ ಏನ್ ಪ್ರಾಬ್ಲಮ್ ಇರಲ್ಲ. ಇಂಜನ್ ಆ ತರ ಇರುತ್ತೆ ಫುಲ್ ತಾಕತ್ತಾಗಿ. ಅಂಡ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು 14 ಲಕ್ಷ ಹೇಳ್ತೇನೆ ಸರ್. 14 lakhs. 10 lakhs ಲೋನೇ ಆಗೋಗ್ಬಿಡುತ್ತೆ. ಬರೀ 4 ಲಕ್ಷ ಡೌನ್ ಪೇಮೆಂಟ್ ಹೋಗ್ಬಿಟ್ರೆ ಸಾಕು ನಿಮ್ಗೆ ಈ ಗಾಡಿ ಸಿಕ್ಬಿಡುತ್ತೆ ನಿಮ್ಗೆ. ಅಂಡ್ ನೋಡ್ತಾ ಇರ್ಬೋದು ಇದ್ರಲ್ಲೂ ಕೂಡ ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಸೊ ನಿಮ್ಗೆ ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್, ಆರ್ಮ್ ರೆಸ್ಟ್, ಮ್ಯೂಸಿಕ್ ಸಿಸ್ಟಮು ಅಂಡ್ ನೋಡ್ತಾ ಇರ್ಬೋದು ಮಿರರ್ ಅಡ್ಜಸ್ಟಬಲ್. 4 ಕೂಡ ಪವರ್ ವಿಂಡೋ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ. ಅಂಡ್ ಸೆಕೆಂಡ್ ರೋ ಅಲ್ಲಿ ನಿಮ್ಗೆ ಆರ್ಮ್ ರೆಸ್ಟ್, ನಿಮ್ಗೆ ಮೇಲ್ಗಡೆ ಎಲ್ಲ ನಿಮ್ಗೆ ರೂಫ್ AC ಎಲ್ಲ ಬರುತ್ತೆ. ಇದು ಬಂದ್ಬಿಟ್ಟು ಥರ್ಡ್ ರೋ. ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ ಈ ವೆಹಿಕಲ್ಗೆ. ಬರೀ 4 ಲಕ್ಷ ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಸಾಕು ನಿಮ್ಗೆ ಟೊಯೋಟಾ ಇನೋವಾ ಕ್ರಿಸ್ಟಾ 2.4 G ವರ್ಷನ್ ಸಿಕ್ಬಿಡುತ್ತೆ. ಅಂಡ್ ಅದೇ ತರ ಇಲ್ಲಿ ಒಂದು ರೆಡ್ ಕಲರ್ ಆಪಲ್ ಕಟ್ ಇದೆ ಹೇಳಿ ಸರ್. ಸರ್ ಇದು 2020 ಮಾಡಲು ZDI. ಓಕೆ. ಫುಲ್ ಟಾಪ್ ಎಂಡ್ ವರ್ಷನ್. ಓಕೆ. ಇದು ಸೆಕೆಂಡ್ ಓನರ್ ಆಗಿದೆ. ಓಕೆ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಇದು. ಓಕೆ. 7,80,000 ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಬೋದು. 7,80,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಬರೀ ಬೋರ್ಡ್ ನೋಡ್ಬಿಟ್ಟು ಮಾತ್ರನೇ ಎಲ್ಲೋ ಬೋರ್ಡ್ ಅಂತ ಅನ್ಕೋಬೇಕು. ಅಷ್ಟು ಕ್ಲೀನ್ ಆಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು. ಇವನ್ ಟೈರ್ಸ್ ಕೂಡ ನಿಮ್ಗೆ ಚೆನ್ನಾಗಿದೆ. ಅಲಾಯ್ ವೀಲ್ಸ್, ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್. ಅದು ಫುಲ್ ಟಾಪ್ ಎಂಡ್ ಗಾಡಿ ಇದು ಬಂದ್ಬಿಟ್ಟು. ಸರ್ ಇದು ZDI ಪ್ಲಸ್ ಸರ್ ಇದು? ಸರ್ ZDI ಇದೆ. ZDI. ಸೊ ನೋಡ್ತಾ ಇರ್ಬೋದು ZDI ನಿಮ್ಗೆ 2 ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್, ಫುಲ್ ಟಾಪ್ ಎಂಡ್ ಗಾಡಿ ಎಲ್ಲ ಕಂಪ್ಲೀಟ್ ಆಗಿ ಫೀಚರ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ರೇರ್ AC, ಆಮ್ರೆಸ್ಟ್ ಎಲ್ಲ ಬರುತ್ತೆ. ಇವನ್ ಟೈರ್ ಕೂಡ ಚೆನ್ನಾಗಿದೆ ನೋಡ್ತಾ ಇರ್ಬೋದು, ಅಪೋಲೋ ಟೈರ್ಸ್ ಎಲ್ಲ. ಅಂಡ್ ಸರ್ ಇದು ಯಾವ ಸರ್ ಮಾಡ್ಲಿದು? 20 ಮಾಡಲು ಸರ್. 20 ಮಾಡ್ಲಿ. ಏನ್ ಹೇಳಿ ಸರ್ ಪ್ರೈಸ್? 7,80,000 ಹೇಳ್ತಾರೆ. 7,70,000. 80,000. 7,80,000. ಓಕೆ. ಅಂಡ್ ಇಲ್ಲೊಂದು ಡಿಸೈರ್ ಇದೆ ಹೇಳಿ ಸರ್. ಸರ್ 2019 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. ಬ್ರಾಂಡೆಡ್ MRF ಟೈರ್ ಇದೆ 4. ಓಕೆ. ಒಳ್ಳೆ ಇಂಟೀರಿಯರ್, ಲೆದರ್ ಸೀಟ್ ಕವರ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸರ್ ಈ ಗಾಡಿ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರ? ಸರ್ 6 ಲಕ್ಷ ಹೇಳ್ತಾನೆ ಸರ್, ಹೆಚ್ಚು ಕಮ್ಮಿ ಮಾಡ್ತಾರೆ. 6 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಯಾವುದೇ ಗಾಡಿ ತಗೊಂಡ್ರು ಇವತ್ತು ಎಲ್ಲ ಕ್ಲೀನ್ ಆಗಿದೆ, ನೀಟ್ ಆಗಿದೆ.
ಕಸ್ಟಮರ್ ಎಲ್ಲ ಒಳ್ಳೆ ಮೇಂಟೆನೆನ್ಸ್ ಎಲ್ಲ ಮಾಡಿದ್ದಾರೆ. ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಗಾಡಿ ಎಲ್ಲ ನೋಡ್ತಾ ಇರ್ಬೋದು. ಈ ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಒಳಗಡೆ ನೋಡ್ತಾ ಇರ್ಬೋದು ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಸೇಫ್ಟಿ ಪರ್ಪಸ್. ಅಂಡ್ ಲೆದರ್ ಇಂಟೀರಿಯರ್ಸ್ ಮಾತ್ರ ಎಕ್ಸ್ಟ್ರೀಮ್ ಆಗಿದೆ, ಸೂಪರ್ ಆಗಿದೆ ಕಲರ್ ಕಾಂಬಿನೇಷನ್. ಸೊ ನಿಮ್ಗೆ ಗಾಡಿಯಲ್ಲಿ ಏನ್ ಮಾತಾಡಂಗೆ ಇಲ್ಲ, ಬರೀ ಡೀಸೆಲ್ ಹಾಕ್ಸ್ಕೊಂಡು ದುಡಿತಾ ಇರೋದೇ ಕೆಲಸ ಅಷ್ಟೇ. ಸರ್ ಈ ಗಾಡಿಗೆ ಏನ್ ಹೇಳಿದ್ದು ಪ್ರೈಸ್? ಸರ್ 6 ಲಕ್ಷ ಹೇಳ್ತೇನೆ, ಹೆಚ್ಚು ಕಮ್ಮಿ ಮಾಡ್ಬೋದು. 6 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ಸರ್. ಸೊ ಇನ್ನೂ ಒಂದು ಹುಂಡೈ ಎಕ್ಸೆಂಟ್ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ 2019 ಮಾಡಲು. ಓಕೆ. ಇದು ಸಿಂಗಲ್ ಓನರ್ ನ್ಯೂ ಶೇಪ್ ಬೈಕ್ ಅದು. ಓಕೆ. ಮಿಡಲ್ ವರ್ಷನ್. ಓಕೆ. 4 ಪವರ್ ವಿಂಡೋ, AC ಸೆಂಟರ್ AC ಎಲ್ಲ ಬರುತ್ತೆ. ಓಕೆ. ಇದು 4,80,000 ಹೇಳ್ತಾ ಇದ್ದಾರೆ. 480 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು ನ್ಯೂ ಶೇಪ್ ಆಕ್ಚುಲಿ. ಸೊ ನೋಡ್ತಾ ಇರ್ಬೋದು, ಇದು ಒಳ್ಳೆ ಒಂಥರ ವರ್ಣ ತರನೇ ಕಾಣಿಸ್ತಾ ಇದೆ ನಿಮ್ಗೆ. ಸೊ ಒಳಗಡೆ ಇಂಟೀರಿಯರ್ಸ್ ಕೂಡ ತುಂಬಾನೇ ಪ್ರೀಮಿಯಂ ಆಗಿದೆ. ಸೊ ನಾವು ಹುಂಡೈ ಬಗ್ಗೆ ಏನ್ ಹೇಳದೇ ಬೇಕಾಗಿಲ್ಲ, ಇಂಟೀರಿಯರ್ಸ್ ಅಷ್ಟು ಕ್ಲೀನ್ ಆಗಿರುತ್ತೆ ನಿಮ್ಗೆ. ಅಂಡ್ ನಿಮ್ಗೆ ಆಮ್ರೆಸ್ಟ್ ಕೂಡ ಬರ್ತೈತೆ ವಿತ್ ಕಪ್ ಹೋಲ್ಡರ್ಸ್, ರೈರ್ AC ಕೂಡ ಬರ್ತೈತೆ. ಓಕೆ. ಸೊ ಗಾಡಿ ಎಲ್ಲ ಈ ತರ ಇದೆ. ಗಾಡಿ ನಂಬರ್ ನೀಟಾಗೆಲ್ಲ ತೋರಿಸ್ತಾ ಇದೀನಿ. ಓಕೆ. ಅಂಡ್ ಅದೇ ತರ ಇನ್ನೂ ಒಂದು ಡಿಸೈರ್ ಹೇಳಿ ಸರ್. ಸರ್ ಇದು 2023 ಮಾಡಲು CNG. ಓಕೆ. CNG ಪೆಟ್ರೋಲ್. ಓಕೆ. 70,000 ರನ್ ಆಗಿದೆ, ಸಿಂಗಲ್ ಓನರ್. ಓಕೆ. 780 ಹೇಳ್ತಾ ಇದ್ದೀನಿ ಸರ್, ಹೆಚ್ಚು ಕಮ್ಮಿ ಮಾಡ್ಬೋದು. 7,80,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನೋಡ್ತಾ ಇರ್ಬೋದು 7,80,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸರ್ ಇದು CNG ಪ್ಲಸ್ ಪೆಟ್ರೋಲ್. ಸೊ ಇದು ಬಂದ್ಬಿಟ್ಟು CNG ಪ್ಲಸ್ ಪೆಟ್ರೋಲ್. ನಿಮ್ಗೆ ಅಡಿಷನಲ್ ಆಗಿ 2 ನಾಡಿ ಸಿಸ್ಟಮ್ ಬರುತ್ತೆ. ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ, ಏರ್ ಬ್ಯಾಗು, ABS. ಸೊ CNG ಆಡೆಡ್ ಇದೆ ನಿಮ್ಗೆ, ಕಂಪನಿ ಫಿಟೆಡ್ CNG. ಸೊ ನಿಮ್ಗೆ CNG ಅಲ್ಲೇ ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ ಗಾಡಿ. ಅಂಡ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇದೆ ಗಾಡಿಯಲ್ಲಿ. ಓಕೆ ಸರ್, ಏನ್ ಹೇಳಿದ್ರಿ ಈ ಗಾಡಿಗೆ? ಸರ್ 780 ಹೇಳ್ತಾ ಇದ್ದೀನಿ ಸರ್. ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಮಾಡ್ಕೊಡ್ತೀನಿ. ಸೊ ಇಲ್ಲೊಂದು ಲಾಂಗ್ ಡಿಕ್ಕಿ ವೆಹಿಕಲ್ ಇದೆ, ಹೇಳಿ ಸರ್. ಸರ್ 2016 ಮಾಡಲು. ಓಕೆ. ಸೆಕೆಂಡ್ ಓನರ್. ಓಕೆ. ಡಾಕ್ಯುಮೆಂಟ್ ಲ್ಯಾಪ್ಸ್ ಇದೆ, ರನ್ ಮಾಡ್ಕೊಡ್ತೀನಿ. ಓಕೆ. ಬ್ರಾಂಡೆಡ್ ಟೈರ್ ಇದೆ. ಒಂದು 360 ಹೇಳ್ತೀನಿ ಸರ್, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 3,60,000 ಹೆಚ್ಚು ಕಡಿಮೆ ಆಗೋಗುತ್ತೆ. ಸೊ ನೋಡ್ತಾ ಇರ್ಬೋದು 3,60,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತ ವೆಹಿಕಲ್ ನಿಮ್ಗೆ. ಬರೀ 3,60,000 ನಿಮ್ಗೆ ಗಾಡಿ ಸಿಗ್ತೈತೆ. ಸೊ ಆರಾಮಾಗಿ ಸದ್ಯಕ್ಕೆ ತಗೊಂಡು ಓಲಾ ಊಬರ್ ಎಲ್ಲ ಉಡ್ಸ್ಕೊಂಡು ಆರಾಮಾಗಿ ಸಂಪಾದನೆ ಮಾಡ್ಕೋಬಹುದು, ಆ ತರ ವೆಹಿಕಲ್ ನಿಮ್ಗೆ. ಗಾಡಿ ಎಲ್ಲ ಈ ತರ ಇದೆ. 3,60,000 ಹೆಚ್ಚು ಕಡಿಮೆ ಆಗುತ್ತೆ. ಸೊ ಒಂದು ಬ್ಲಾಕ್ ಕಲರ್ ಟೊಯೋಟಾ ಇನೋವಾ, ಅದು ಕೂಡ ಯೆಲ್ಲೋ ಬೋರ್ಡ್, ತುಂಬಾ ರೇರ್ ಆಗಿ ಕಾಣಿಸ್ತಿರುತ್ತೆ ನಿಮ್ಗೆ ಈ ಕಲರ್. ಅದು ಯೆಲ್ಲೋ ಬೋರ್ಡ್ ಅಲ್ಲಿ, ಹೇಳಿ ಸರ್. ಸರ್ 2019 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಓಕೆ. 1 lakh ಶೋರೂಮ್ ಸರ್ವಿಸ್ ಆಗಿದೆ. ಓಕೆ. ಗಾಡಿ 1 lakh ಓಡಿದೆ. ಓಕೆ. 4 ಬ್ರಾಂಡೆಡ್ ಟೈರ್ ಇದೆ. ಈ ಗಾಡಿ ಏನ್ ಪ್ರೈಸ್ ಕೊಟ್ಬಿಡ್ತಿದ್ರೆ? 680 ಹೇಳ್ತಾ ಇದ್ದೀನಿ ಸರ್, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 19 ಮಾಡಲು. 19 ಮಾಡಲು ಪ್ಲಾಟಿನಮ್ 19 ಮಾಡಲು 6,80,000. ಸೊ ಬ್ಲಾಕ್ ಕಲರ್ ಇಟಿಯೋಸ್ ತುಂಬಾನೇ ಕ್ಯೂಟ್ ಆಗಿದೆ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗು, ಸ್ಟೀರಿಂಗ್ ಡಬಲ್ ಡ್ಯಾಶ್ ಬೋರ್ಡ್ ಬರುತ್ತೆ. ನೋಡ್ತಾ ಇರ್ಬೋದು ಡ್ಯುಯಲ್ ಟೋನ್ ಡ್ಯಾಶ್ ಬೋರ್ಡ್ ಬರುತ್ತೆ. ಅಂಡ್ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ ಸೇಫ್ಟಿ ಪರ್ಪಸ್. ಲೆದರ್ ಇಂಟೀರಿಯರ್ಸ್ ಕೂಡ ಬರುತ್ತೆ. ಎಲ್ಲೋ ಬೋರ್ಡ್ ಅಂತ ಗೊತ್ತೇ ಆಗಲ್ಲ ನಿಮ್ಗೆ, ಬರೀ ಬೋರ್ಡ್ ನೋಡ್ಬಿಟ್ಟು ಎಲ್ಲೋ ಬೋರ್ಡ್ ಅಂತ ಅನ್ಕೋಬೇಕಷ್ಟೇ, ಅಷ್ಟು ಕ್ಲೀನ್ ಆಗಿದೆ ಗಾಡಿ ಮಾತ್ರ. ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇದೆ. ಅಂಡ್ ಇನ್ನೂ ಒಂದು ಲಾಂಗ್ ಡಿಕ್ಕಿ ವೆಹಿಕಲ್. ಸರ್ 2017 ಮಾಡಲ್ ಅದು. ಓಕೆ. ಸೆಕೆಂಡ್ ಓನರ್. ಡಾಕ್ಯುಮೆಂಟ್ ಎಲ್ಲ ನೆಕ್ಸ್ಟ್ ಇಯರ್ ವರೆಗೂ ರನ್ನಿಂಗ್ ಇದೆ. ಓಕೆ. ಸರ್ 4 lakhs ಹೇಳ್ತೀನಿ. 4 lakh ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನೋಡ್ತಾ ಇರ್ಬೋದು 4 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತ ವೆಹಿಕಲ್. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಸೊ ಬರೀ 4,01,220. ಅಂಡ್ ಇನ್ನೂ ಒಂದು ಲಾಂಗ್ ಡಿಕ್ಕಿ ವೆಹಿಕಲ್, ಹೇಳಿ ಸರ್. ಸರ್ ಅದು 2017 ಮಾಡಲು. ಓಕೆ. ಅದು ಬ್ರಾಂಡೆಡ್ ಬ್ರಿಸ್ಟೋನ್ ಟೈರ್ ಇದೆ 4. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. ಓಕೆ. ಸಿಂಗಲ್ ಓನರ್ ವೆಹಿಕಲ್. 420 ಹೇಳ್ತೀನಿ, ಹೆಚ್ಚು ಕಮ್ಮಿ ಮಾಡ್ತೀನಿ ಸರ್. 420 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ಸರ್. ಮಹೇಂದ್ರ ಮೊರೆಜಾ ಹುಡುಕೋರ್ಗೆ ಟೋಟಲ್ ಇದು ಬಂದ್ಬಿಟ್ಟು M4 ವೇರಿಯಂಟ್. ಸರ್ ಈ ಗಾಡಿಗಳು ಎಷ್ಟಿದೆ ನಿಮ್ಮ ಹತ್ರ? ಸರ್ ಒಂದು 5-6 ವೆಹಿಕಲ್ ಇದೆ ಸರ್. ಬರೀ ಮೊರೆಜಾ ಮಾತ್ರ? ಓಕೆ. ಎಲ್ಲ ಯಾವ ಮಾಡ್ಲು ಸರ್? 20 ಮಾಡಲು. ಎಲ್ಲ ಗಾಡಿಗಳು 20 ಮಾಡ್ಲು. ಅಂಡ್ ಈ ವೆಹಿಕಲ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಸಿಂಗಲ್ ಓನರ್ 20 ಮಾಡಲು. ಡಾಕ್ಯುಮೆಂಟ್ 1 year ರನ್ನಿಂಗ್ ಇದೆ. 4 ಬ್ರಾಂಡೆಡ್ ಟೈರ್ ಇದೆ, ಏರ್ ಬ್ಯಾಗು ಎಲ್ಲ ಇದೆ ಇದ್ರಲ್ಲಿ. ಓಕೆ. ಒಳ್ಳೆ ಇಂಟೀರಿಯರ್ ಇದೆ, ಲೆದರ್. ಗಾಡಿ ಚೆನ್ನಾಗಿದೆ ಸರ್. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಬಿಡ್ತಾ ಇದ್ರಾ? ಸರ್ ಇದು 670 ಹೇಳ್ತೀನಿ, ಹೆಚ್ಚು ಕಮ್ಮಿ ಮಾಡ್ತೀನಿ. 6,70,000 ಹೆಚ್ಚು ಕಡಿಮೆ ಆಗುತ್ತೆ. ಏನೋ ಒಂದ್ 2.5-3 ಲಕ್ಷ ಒಳಗಡೆ ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಸಾಕು, ನಿಮ್ಗೆ 100% ಲೋನ್ ಸಿಗುತ್ತೆ. ಸೊ ಗಾಡಿ ಎಲ್ಲ ಈ ತರ ಇದೆ, ನೋಡ್ತಾ ಇರ್ಬೋದು. M4 ವೇರಿಯಂಟ್ ಮಹೇಂದ್ರ. ಸೊ ಇನೋವಾಗಿಂತ ದೊಡ್ಡ ಗಾಡಿ. ಸೊ ನಿಮ್ಗೆ ಸೇಫ್ಟಿ ಪರ್ಪಸ್ ಏರ್ ಬ್ಯಾಗು ಕೂಡ ಬರುತ್ತೆ ನಿಮ್ಗೆ, ಏರ್ ಬ್ಯಾಗು. ಅಂಡ್ ಗಾಡಿ ಎಲ್ಲ ಕ್ಲೀನ್ ಆಗಿದೆ, ಎಷ್ಟು ನೀಟಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ. ಸೊ ನಿಮ್ಗೆ ಇಲ್ಲಿ
ಏರ್ಕ್ರಾಫ್ಟ್ ಎಸಿ ಬರುತ್ತೆ ನಿಮ್ಗೆ, ನೋಡ್ತಾ ಇರ್ಬೋದು ರೂಫ್ ಮೌಂಟೆಡ್ ಎಸಿ. ಎರ್ಟಿಗಾ ಹುಡುಕವ್ರಿಗೆ ಟೋಟಲ್ ಇವ್ರ ಶೋರೂಮ್ ಅಲ್ಲಿ ಇದು CNG ಪ್ಲಸ್ ಪೆಟ್ರೋಲ್ ಅಲ್ವಾ ಸರ್? ಹೌದು ಸರ್. ಸರ್ 23 ಮಾಡಲು. ಎಷ್ಟು ಗಾಡಿ ಇದೆ ಸರ್? ಸರ್ ಇದು ಒಂದು 10 ಗಾಡಿ ಇದೆ ಸರ್. 10 ಗಾಡಿ ಇದೆಯಾ ಸರ್? ಬರೀ CNG ಪೆಟ್ರೋಲ್ 10 ಗಾಡಿ ಇದೆ ಟೋಟಲ್. ಮಾಡಲೇಬೇಕಲ್ಲ. ಓಕೆ, ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು 2023 ಮಾಡಲು. ಓಕೆ, 50,000 ರನ್ನಿಂಗ್ ಶೋರೂಮ್ ಸರ್ವಿಸ್ ಇದೆ. 50,000 ರನ್ನಿಂಗ್ ಆಗಿದೆ. ಶೋರೂಮ್ ಸರ್ವಿಸ್ ಇದೆ. ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇದೆ. ಹೌದು. ಓಕೆ, ಮೈಸೂರು ರಿಜಿಸ್ಟ್ರೇಷನ್ ವೆಹಿಕಲ್. ಓಕೆ ಓಕೆ. ಅಂಡ್ ಈ ವೆಹಿಕಲ್ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಸರ್ ಇದು 11.5 ಹೇಳ್ತೀನಿ ಸರ್. 11.5 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 4 ಬ್ರಾಂಡೆಡ್ ಟೈರ್ ಇದೆ. 4 ಕೂಡ ಬ್ರಾಂಡೆಡ್ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. 11.5 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಗಾಡಿ. ನಿಮ್ಗೆ JK ಟೈರ್ಸ್ ಎಲ್ಲ ಇದೆ. ಟೋಟಲ್ ಎರ್ಟಿಗಾ CNG ಪ್ಲಸ್ ಪೆಟ್ರೋಲ್ ಹುಡ್ಕೋರಿಗೆ ನಿಮ್ಗೆ 10 ವೆಹಿಕಲ್ ಎಲ್ಲ ಕಂಪ್ಲೀಟ್ ಆಗೆಲ್ಲ ಸ್ಟಾಕ್ ಇದೆ ಇವ್ರ ಹತ್ರ. ಸೊ ಗಾಡಿ ಕೂಡ ಎಲ್ಲೂ ಸ್ಕ್ರಾಚ್ ಎಲ್ಲೂ ಇಲ್ಲ. ಕಸ್ಟಮರ್ ಎಲ್ಲ ನೀಟಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ. ಸೊ ಈ ಗಾಡಿ ಬಂದ್ಬಿಟ್ಟು ಮೈಸೂರು ರಿಜಿಸ್ಟ್ರೇಷನ್ ಗಾಡಿ. ಅಂಡ್ ಇವನ್ ಟೈರ್ ಕೂಡ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ JK ಟೈರ್ಸ್. ಕಸ್ಟಮರ್ ನೀಟಾಗೆಲ್ಲ ಇದೆ ಗಾಡಿ. ಓಕೆ ಸರ್, ಈ ಗಾಡಿಗೆ ಏನ್ ಹೇಳಿದ್ದು ಪ್ರೈಸ್? 11.5 ಲಕ್ಷ ಹೇಳ್ತಾರೆ. 11.5 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಲೋನ್ 8.5 ಲಕ್ಷ. 8.5 ಲಕ್ಷ ಗಂಟೆ ಲೋನ್ ಆಗುತ್ತೆ. 11,50,000 ಹೆಚ್ಚು ಕಡಿಮೆ ಆಗುತ್ತೆ. ಅಂಡ್ ಇಲ್ಲೊಂದು ಯಾವ ಸರ್ ಇದು ಬೋಲ್ಟ್ ಇದು? ಸರ್ ಜಸ್ಟ್ ಇದು ಟಾಟಾ ಜಸ್ಟ್. ಓಕೆ, ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2020 ಮಾಡಲು. ಓಕೆ, ಸಿಂಗಲ್ ಓನರ್ ವೆಹಿಕಲ್. ಡಾಕ್ಯುಮೆಂಟ್ ಎಲ್ಲ ನೆಕ್ಸ್ಟ್ ಇಯರ್ ವರೆಗೂ ರನ್ನಿಂಗ್ ಇದೆ. ಓಕೆ, ಇದು ಶೋರೂಮ್ ಸರ್ವಿಸ್ ಆಗಿದೆ ಸರ್. ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತೀವಿ ಸರ್? 5 ಲಕ್ಷ ಹೇಳ್ತೀನಿ, ಹೆಚ್ಚು ಕಮ್ಮಿ ಮಾಡ್ತೀನಿ. 5 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಅಂಡ್ ಇಲ್ಲೊಂದು ಇಟಿಯೋಸ್ ಇದೆ, ಹೇಳಿ ಸರ್. ಸರ್ ಅದು 2013 ಮಾಡಲು. ಓಕೆ, 3rd ಓನರ್ ವೆಹಿಕಲ್. ಓಕೆ, ಒಂದು 330 ಹೇಳ್ತೀನಿ ಸರ್. ಸರ್ ಬರೀ 3,30,000 ಹೆಚ್ಚು ಕಡಿಮೆ ಆಗುತ್ತೆ. ಸೊ ನಿಮ್ಗೆ ಇಟಿಯೋಸ್ 3,30,000 ಇನ್ನೂ ಕೂಡ ಹೆಚ್ಚು ಕಡಿಮೆ ಆಗುತ್ತೆ ನಿಮ್ಗೆ. ಗಾಡಿ ನಂಬರ್ ನೀಟಾಗೆಲ್ಲ ತೋರಿಸ್ತಾ ಇದೀನಿ. ಇವನ್ ಗಾಡಿ ಕೂಡ ನೋಡ್ತಾ ಇರ್ಬೋದು, ಬ್ರಾಂಡೆಡ್ MRF ಹಾಕಿದೆ ಸರ್. ಸೊ ಬ್ರ್ಯಾಂಡ್ ನ್ಯೂ MRF ಟೈರ್ಸ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. MRF ಟೈರ್ಸ್ ಬ್ರ್ಯಾಂಡ್ ನ್ಯೂ ಇದೆ. ಅಂಡ್ ಇಷ್ಟು ಲೋ ಪ್ರೈಸ್ ಅಲ್ಲಿ ನಿಮ್ಗೆ ಈ ಗಾಡಿ ಸಿಗಲ್ಲ. ಇಟಿಯೋಸ್ ಗಾಡಿ ಎಲ್ಲ ಈ ತರ ಇದೆ ಸರ್. ಬರೀ ಮಾಡೋರ್ಗೆ ಒಳ್ಳೆ ಗಾಡಿ. ಹೌದು, ಟೂರಿಸ್ಟ್ ಮಾಡೋರ್ಗೆ ಒಳ್ಳೆ ಗಾಡಿ. ಒಳ್ಳೆ ಗಾಡಿ ಸರ್. 3,30,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. ಬರೀ 3,30,000 ನಿಮ್ಗೆ ಇದು ಇಟಿಯೋಸ್ GD ಕೊಡ್ತಿದ್ದಾರೆ. ಅದು ಕೂಡ ಲೈಟ್ ಬ್ಲೂ ಕಲರ್. ಅಂಡ್ ಇಲ್ಲೊಂದು ಇನ್ನೂ ಒಂದು ಡಿಸೈರ್ ಇದೆ, ಹೇಳಿ ಸರ್. ಸರ್ 2018 ಮಾಡಲ್ ಅದು. ಓಕೆ, 2nd ಓನರ್ ವೆಹಿಕಲ್. ಓಕೆ, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. ಓಕೆ, 4 ಬ್ರಾಂಡೆಡ್ ಟ್ಯಾಕ್ಸಿ ನೆಕ್ಸ್ಟ್ ಟೈರ್ ಇದೆ. ಓಕೆ, ಇದು 5,30,000 ಹೇಳ್ತೀನಿ ಸರ್. ಹೆಚ್ಚು ಕಡಿಮೆ ಆಗುತ್ತೆ. ಇಲ್ಲೊಂದು ಸ್ವಿಫ್ಟ್ ಡಿಸೈರ್ ಇದೆ, ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. 1338 ವೆಹಿಕಲ್ ನಂಬರ್ ಬಂದ್ಬಿಟ್ಟು. ಅಂಡ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2016 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಓಕೆ, ZA ವೇರಿಯಂಟ್. ಓಕೆ, ಫುಲ್ಲಿ ಲೋಡೆಡ್ ಅವಾಗ. ಓಕೆ ಓಕೆ. ಇದನ್ನ ಒಂದು 5 ಲಕ್ಷ ಹೇಳ್ತೀನಿ ಸರ್, ಹೆಚ್ಚು ಕಮ್ಮಿ ಮಾಡ್ಬೋದು ಸರ್. 5 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಫುಲ್ ZA ಫುಲ್ ಟಾಪ್ ಎಂಡ್. ಸೊ ನಿಮ್ಗೆ 5 ಲ್ಯಾಕ್ಸ್ ಹೆಚ್ಚು ಕಡಿಮೆ ಆಗುತ್ತೆ. ನಿಮ್ಗೆ ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್, ಡೀಸೆಲ್ ವೆಹಿಕಲ್ ಗಾಡಿ ಎಲ್ಲ ಈ ತರ ಇದೆ. ನಿಮ್ಗೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಪುಷ್ ಬಟನ್ ಸ್ಟಾರ್ಟ್, ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್ ಅಂಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕಂಪ್ಲೀಟ್ ಆಗಿ ಫುಲ್ ಲೋಡೆಡ್ ವೆಹಿಕಲ್. 5 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಜಸ್ಟ್ ಒಂದು ಸರಿ ಗಾಡಿಗೆ ಒಂದು 3 ಲಕ್ಷ ಲೋನ್ ಆಗುತ್ತಾ? 3.5ವರೆಗೂ ಆಗುತ್ತೆ. 3.5 ಗಂಟೆ ಲೋನ್ ಆಗುತ್ತೆ. ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ ಈ ಗಾಡಿಗೆ. ಅಂಡ್ ಅದೇ ತರ ಇಲ್ಲೊಂದು ಜೈಲೋ ಇದೆ, ಹೇಳಿ ಸರ್. ಸರ್ ಜೈಲೋ 2019 ಮಾಡಲು 6+1 ವೆಹಿಕಲ್ ಇದು. ಓಕೆ, 4 ಬ್ರಾಂಡೆಡ್ ಪಿಸ್ಟನ್ ಟೈರ್ ಇದೆ. ಓಕೆ ಸರ್ ಇದು ಒಂದು 5 ಲಕ್ಷ ಹೇಳ್ತೀನಿ, ಹೆಚ್ಚು ಕಮ್ಮಿ ಮಾಡಿ ಸರ್. 19 ಮಾಡಲು 5 ಲಕ್ಷ. 6+1 ವೆಹಿಕಲ್. 6+1 ವೆಹಿಕಲ್. ಸೊ ನೋಡ್ತಾ ಇರ್ಬೋದು 6+1 ವೆಹಿಕಲ್. ನಿಮ್ಗೆ ಗಾಡಿ ಈ ತರ ಇದೆ ನಿಮ್ಗೆ. ಎಲ್ಲ ಬರುತ್ತೆ. ಸೊ ನಿಮ್ಗೆ ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ ತುಂಬಾನೇ ಸ್ಪೇಷಿಯಸ್ ಆಗಿದೆ ಜೈಲೋ ಮಾತ್ರ. ಇದು ಬಂದ್ಬಿಟ್ಟು 6+1 ವೆಹಿಕಲ್. 7 ಮೆಂಬರ್ಸ್ ಆರಾಮಾಗಿ ಕುತ್ಕೋಬಹುದು. ಅಂಡ್ ಈ ಗಾಡಿಗೆ ಏನ್ ಹೇಳಿ ಸರ್ ಪ್ರೈಸ್? 5 ಲಕ್ಷ ಹೇಳ್ತೀನಿ ಸರ್, ಹೆಚ್ಚು ಕಮ್ಮಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಅಂಡ್ ಇಂಡಿಕಾ V2. ಸೊ SLV ಕಾರ್ಸ್ ಅವ್ರದ್ದು ಇನ್ನೂ ಒಂದು ಗೋಡೌನ್ ಇದೆ, ನೋಡ್ತಾ ಇರ್ಬೋದು. ಅಂಡ್ ಇಲ್ಲೂ ಕೂಡ ನಿಮ್ಗೆ ಹತ್ತತ್ರ ಒಂದು 30-40 ಗಾಡಿಗಳೆಲ್ಲ ಪಾರ್ಕ್ ಎಲ್ಲ ಮಾಡಿದ್ದಾರೆ. ಅಂಡ್ ಸರ್ ಈ ಗಾಡಿದು ಮಾಡಲು ಪ್ರೈಸ್ ಹೇಳ್ಬಿಡಿ ಸರ್. 17 ಮಾಡಿ ಸರ್ ವಿಡಿಯೋ. ಓಕೆ ಸರ್ 5.5 ಹೆಚ್ಚು ಕಮ್ಮಿ. 5.5 ಹೆಚ್ಚು ಕಡಿಮೆ ಖಂಡಿತ ಕೊಡ್ತೀನಿ ಸರ್. ಸೊ ನೋಡ್ತಾ ಇರ್ಬೋದು 5.5 ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. ಲೆದರ್ ಸೀಟ್ ಕವರ್, ಏರ್ ಬ್ಯಾಗ್ ಎಲ್ಲ ಐತೆ ನೋಡಿ ಸರ್. ಲೆದರ್ ಸೀಟ್ ಕವರ್ ಐತೆ, ನೋಡ್ತಾ ಇರ್ಬೋದು. 4 ಹೊಸ ಟೈರ್, ಸಿಸ್ಟಮ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್, ಏರ್ ಬ್ಯಾಗ್, ABS ಎಲ್ಲ ಇದೆ ಗಾಡಿಯಲ್ಲಿ. ಕ್ಯಾಮ್ರಾ ಐತೆ, ಕ್ಯಾಮೆರಾ ಎಲ್ಲ ಇದೆ.
ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ ಅಂಡ್ ಅಡಿಷನಲ್ ಆಗಿ ನಿಮ್ಗೆ ಸ್ಪಾಯ್ಲರ್ ಇದೆ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಸೂಪರ್ ಆಗಿದೆ. ಅಂಡ್ ಏನ್ ಹೇಳಿ ಸರ್ ಈ ಗಾಡಿಗೆ? 5,500 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. 5,500 ಹೆಚ್ಚು ಕಡಿಮೆ ಖಂಡಿತ ಮಾಡ್ಕೊಡ್ತೀವಿ ಸರ್. ಅಂಡ್ ಇಲ್ಲೊಂದು ಇನೋವಾ ಕ್ರಿಸ್ಟಾ ಇದೆ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಸೂಪರ್ ಆಗಿದೆ, ಅಲ್ಟಿಮೇಟ್ ಆಗಿದೆ. ಇನೋವಾ ಕ್ರಿಸ್ಟಾ ಏನ್ ಹೇಳಿ ಸರ್? 18 ಮಾಡಲಿ ಸರ್. 14 ಲಕ್ಷ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. 14 ಸ್ವಲ್ಪ ಹೆಚ್ಚು ಕಡಿಮೆ ಖಂಡಿತ ಮಾಡ್ಕೊಡ್ತೀವಿ ಸರ್. ಓಕೆ, ಒಂದು 10 ಲಕ್ಷ ಲೋನ್ ಆಗುತ್ತೆ? ಖಂಡಿತ ಮಾಡ್ಕೊಡ್ತೀವಿ ಸರ್. 4 ಲಕ್ಷ ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಸಾಕು, ನಿಮ್ಗೆ ಗಾಡಿ ಸಿಕ್ಬಿಡುತ್ತೆ. ಸಿಂಗಲ್ ಓನರ್ ಸರ್. ಲೆದರ್ ಸೀಟ್, ಸಿಸ್ಟಮ್, ಟೈರು. ಸೊ ಗಾಡಿನೂ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇರ್ಬೋದು. ನಿಮ್ಗೆ ಬರೀ 14 lakhs, 4 ಲಕ್ಷ ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಸಾಕು, ನಿಮ್ಗೆ ಈ ವೆಹಿಕಲ್ ಸಿಕ್ಬಿಡುತ್ತೆ. ಸೊ ಇದು ಬಂದ್ಬಿಟ್ಟು ಇನೋವಾ ಕ್ರಿಸ್ಟಾ 2.4 G ವರ್ಷನ್. ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ, ನಿಮ್ಗೆ ಡಿಫಾಗರ್ ಕೂಡ ಬರುತ್ತೆ. ಅಂಡ್ ಈ ಡಿಸೈರ್ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ 5,30 ಕೊಟ್ಬಿಡ್ತೀನಿ ಸರ್. ಇದು ಸರ್ 16 ಮಾಡಲು, 70 ಮಾಡಲು. ಓಕೆ, 70 ಮಾಡಲು 4 ಲಕ್ಷ ಹೇಳ್ತೀವಿ ಸರ್. ಓಕೆ, 3,70 ಕೊಟ್ಬಿಡ್ತೀವಿ. 3,70,000 ಫೈನಲ್. ಫೈನಲ್ ಕೊಟ್ಬಿಡ್ತೀವಿ. ಅಂಡ್ ವಿಡಿಯೋ ಡಿಸೈರ್ ಫೈನಲ್ ಪ್ರೈಸ್ ಸರ್ ವಿಡಿಯೋ ಎಲ್ಲ 70 ಮಾಡಲು ಟೂರೆಸ್. ಓಕೆ, ಟೂರೆಸ್. ಓಕೆ, ಟೂರೆಸ್ ಸರ್ 4,80 ಹೇಳ್ತೀವಿ. 4,60 ಕೊಟ್ಬಿಡ್ತೀವಿ ಸರ್. 4,80, 4,60ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀವಿ ಸರ್. ಅಂಡ್ ಇಲ್ಲೊಂದು ಉಂಡಾ ಎಕ್ಸೆಂಟ್ ಇದೆ ಹೇಳಿ ಸರ್. 80 ಮಾಡಲು. ಓಕೆ, ಸೆಕೆಂಡ್ ಓನರ್ ಇದೆ ಗಾಡಿ, ಸೂಪರ್ ಆಗಿದೆ. 4 ಟೈರ್ ಗೀರ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ ಸರ್ 4 ಲಕ್ಷ ಹೇಳ್ತೀವಿ. ಒಂದು 3,70 ಬಂದು ಕೊಟ್ಬಿಡ್ತೀವಿ ಸರ್. ಬರೀ 3,70,000ಗೆ ನಿಮ್ಗೆ ಹೊಸ ಟೈರ್ ಉಂಡಿ ಸರ್. ಉಂಡಾ ಎಕ್ಸೆಂಟ್ ಗಾಡಿ ಸಿಗ್ತೈತೆ. ಬ್ರ್ಯಾಂಡ್ ನ್ಯೂ ಜೆಕೆ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. 4 ಉಂಡ ಐತೆ, ಸೆಂಟ್ರಲ್ ಲಾಕ್ ಐತೆ. ಅಂಡ್ ಲೆದರ್ ಇಂಟೀರಿಯರ್ಸ್ ಕೂಡ ಇದೆ ಗಾಡಿ. ಖಂಡಿತ ಇದೆ ಸರ್. ಅಂಡ್ ಇಲ್ಲೊಂದು ವೆರಿಟೋ ಇದೆ ಹೇಳಿ ಸರ್. 18 ಮಾಡಲು ಸರ್, ಸೆಕೆಂಡ್ ಓನರ್. ಓಕೆ ಸರ್ 3 ಲಕ್ಷ ಹೇಳ್ತೀವಿ. 2,80 ಫೈನಲ್ ಕೊಟ್ಬಿಡ್ತೀವಿ ಸರ್. ಸರ್ ಬರೀ 2,80,000ಗೆ ಫೈನಲ್. ಫೈನಲ್ ಕೊಟ್ಬಿಡ್ತೀವಿ ಸರ್. ಬರೀ 2,80,000ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಈ ಗಾಡಿನ. 7692 ವೆಹಿಕಲ್ ನಂಬರ್ ಬಂದ್ಬಿಟ್ಟು ಮಹೇಂದ್ರ ವೆರಿಟೋ. ಸೊ ಇದು ಆಲ್ಮೋಸ್ಟ್ ನಿಮ್ಗೆ ಒಂಥರ ಇದು ಸೆಡಾನ್ ವೆಹಿಕಲ್. ಸೊ ನಿಮ್ಗೆ ಸೇಮ್ ಡಿಸೈರ್ ತರಾನೇ ಬರುತ್ತೆ, ಸೆಡಾನ್ ವೆಹಿಕಲ್. ಅಂಡ್ ನಂಬರ್ ಕೂಡ ಚೆನ್ನಾಗಿದೆ. ಮಹೇಂದ್ರ ವೆರಿಟೋ D4 ವೇರಿಯಂಟ್. ಪೋಸ್ಟರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಸೊ ನೋಡ್ತಾ ಇರ್ಬೋದು, ನಿಮ್ಗೆ ಲೆದರ್ ಇಂಟೀರಿಯರ್ಸ್, ಪೋಸ್ಟರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ಜಸ್ಟ್ ಕೋರ್ಗೆ ಇಲ್ಲೊಂದು ಆಪ್ಷನ್ ಇದೆ ಹೇಳಿ ಸರ್. ಸರ್ ಜಸ್ಟ್ 20 ಮಾಡಲಿ ಸರ್. ಓಕೆ, 5 ಲಕ್ಷ ಹೇಳ್ತೀವಿ. 4,500 ಫೈನಲ್ ಕೊಟ್ಬಿಡ್ತೀವಿ ಸರ್. 5 ಲಕ್ಷ 4,500ಗೆ ಫೈನಲ್ ಕೊಟ್ಬಿಡ್ತೀವಿ. ಬರೀ 4,500ಗೆ ಫೈನಲ್. ಸೊ ನೋಡ್ತಾ ಇರ್ಬೋದು, ನೋ ಬಾರ್ಗಿಂಗ್, ಬರೀ 4,500ಗೆ ಫೈನಲ್. 1006 ವೆಹಿಕಲ್ ನಂಬರ್ ಬಂದ್ಬಿಟ್ಟು ಮಹಾರಾಜ. ಓಕೆ ಸರ್ 6 ಲಕ್ಷ ಹೇಳ್ತೀವಿ ಸರ್. ಓಕೆ, 6 ಲಕ್ಷ ಹೇಳ್ತೀವಿ. 5,80 ಕೊಟ್ಬಿಡ್ತೀವಿ ಸರ್. 6 ಹೇಳ್ತಿದ್ರ 5,80,000. 5,80,000ಗೆ ಫೈನಲ್. 6 lakhs ಕೋಟಿಂಗ್ ಮಾಡ್ತಿದ್ದಾರೆ. 5,80,000ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ಮಹೇಂದ್ರ ಮೊರಾಜೋ D4 ವೇರಿಯಂಟ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಇದು ಜೈಲೋ ಹೇಳಿ ಸರ್. ಸರ್ ಜೈಲೋ 19 ಮಾಡಲಿ ಸರ್. ಓಕೆ ಸರ್ 5 ಲಕ್ಷ ಹೇಳ್ತೀವಿ ಸರ್. ಓಕೆ, 4,80 ಕೊಟ್ಬಿಡ್ತೀವಿ ಸರ್. ಸರ್ ಈ ಗಾಡಿ ಕೂಡ 4,80. ಸೊ ನೋಡ್ತಾ ಇರ್ಬೋದು, 4,80ಗೆ ಫೈನಲ್. ಅಂಡ್ ಅದೇ ತರ ಇಲ್ಲೊಂದು ಇನೋವಾ ಇದೆ ಹೇಳಿ ಸರ್. ಇನೋವಾ 13 ಮಾಡಲಿ ಸರ್. ಓಕೆ ಸರ್ 13 ಮಾಡಲು 5,80 ಹೇಳ್ತೀವಿ ಸರ್. 5,500 ಫೈನಲ್ ಕೊಟ್ಬಿಡ್ತೀವಿ ಸರ್. 13 ಮಾಡಲು 5,80, 5,500ಗೆ ಫೈನಲ್. ಫೈನಲ್ ಕೊಡ್ತೀವಿ ಸರ್. 5,80,000ಗೆ ನಿಮ್ಗೆ ಇನೋವಾ ಗಾಡಿ ಸಿಗ್ತೈತೆ. ನೋಡ್ತಾ ಇರ್ಬೋದು, 2202 ವೆಹಿಕಲ್ ನಂಬರ್ ಬಂದ್ಬಿಟ್ಟು. ಅಂಡ್ ಸೊ ನೋಡ್ತಾ ಇರ್ಬೋದು, ಎಲ್ಲೋ ಬೋರ್ಡ್ ಯೂಸ್ ಕಾರ್ಸ್ ಅಲ್ಲೂ ಕೂಡ ಒಂದು ಒಳ್ಳೆ ಪ್ರೈಸ್ಗೆ ನಿಮ್ಗೆ ಇವತ್ತು ಗಾಡಿಗಳನ್ನ ಎಲ್ಲಾ ಗಾಡಿಗಳನ್ನ ತೋರಿಸ್ತಾ ಇದೀನಿ. ಅಂಡ್ ಇಲ್ಲಿ ಇನ್ನೂ ಒಂದು ಡಿಸೈರ್ ಇದೆ ಹೇಳಿ ಸರ್. ಸರ್ ಡಿಸೈರ್ ಇಲ್ಲ 18 ಮಾಡಲಿ ಸರ್. ಓಕೆ ಸರ್ 5,30 ಹೇಳ್ತೀವಿ ಸರ್. ಓಕೆ, 5,20 ಫೈನಲ್ ಕೊಡ್ತೀವಿ ಸರ್. ಬರೀ 5,20ಗೆ ಫೈನಲ್. 5,20,000 ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಈ ವೆಹಿಕಲ್ ನ. ಅಂಡ್ ಗಾಡಿ ಒಳಗಡೆ ನೋಡ್ತಾ ಇರ್ಬೋದು, ಏರ್ ಬ್ಯಾಗು, ABS, 10 inch ಟಚ್ ಸ್ಕ್ರೀನ್, ಸೂಪರ್ ಆಗಿದೆ ಗಾಡಿಯಲ್ಲಿ. ಸೊ ನಿಮ್ಗೆ ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸರ್ ಈ ಡಿಸೈರ್ ಮಾಡ್ಲು ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಡಿಸೈರ್ ಆಗೋಗಿದೆ. ಇದು ಆಗೋಗ್ಬಿಟ್ಟೈತಾ ಸರ್? ಆಪಲ್ ಶೇಪ್ ಇದೆ. ಆಪಲ್ ಶೇಪ್ ಹೇಳಿ ಸರ್. ಸರ್ 19 ಮಾಡಲು. ಓಕೆ ಸರ್ ಸಿಂಗಲ್ ಓನರು. ಓಕೆ ಸರ್ 7,20 ಹೇಳ್ತೀವಿ. 7 ಲಕ್ಷ ಕೊಟ್ಬಿಡ್ತೀವಿ ಸರ್. 7 lakh ಫೈನಲ್ ಮಾಡಿ ಹೇಳ್ತಿದ್ದಾರೆ ಈ ವೆಹಿಕಲ್ ನ. 7,20,000 ಕೋಟಿಂಗ್. 7 lakh ಫೈನಲ್ ಅಲ್ವಾ ಸರ್? ಹಾ ಸರ್. ಸೊ ಡಿಸೈರ್ ಮಾಡ್ಲು ಸರ್ ಇದು. ಸರ್ 19 ಮಾಡಲು ಸರ್. ಓಕೆ, ಲಾಂಗ್ ಡಿಕ್ಕಿ ಇದೆಯಾ ಸರ್? ಸರ್ ಇದೆ. 70 ಮಾಡಲು. ಓಕೆ ಸರ್ 4 ಲಕ್ಷ ಹೇಳ್ತಾ ಇದೀವಿ. 3,90 ಫೈನಲ್ ಕೊಟ್ಬಿಡ್ತೀವಿ ಸರ್. 3,90ಗೆ ಫೈನಲ್. 4 ಲಕ್ಷ ಕೋಟಿಂಗ್. 3,90,000ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ಅಂಡ್ ಇಲ್ಲಿ ಇನ್ನೂ ಒಂದು ಟೂರಿಸ್ಟ್ ವೆಹಿಕಲ್ ಇದೆ ಹೇಳಿ ಸರ್. ಸರ್ ಟೂರಿಸ್ಟ್ ಅಲ್ಲ, CNG ಸರ್. ಓಕೆ ಸರ್ ಪೆಟ್ರೋಲ್ CNG ಸರ್. ಓಕೆ 22 ಮಾಡಲು. ಓಕೆ ಸರ್ 7 ಲಕ್ಷ ಹೇಳ್ತೀವಿ ಸರ್. 6,500 ಬಂದು ಕೊಟ್ಬಿಡ್ತೀವಿ ಸರ್. 6,500ಗೆ ಫೈನಲ್ ಮಾಡಿ ಕೊಡ್ತಿದ್ರ. ಇದು 22 ಮಾಡಲು, ಪೆಟ್ರೋಲ್ ಪ್ಲಸ್ CNG. 6,50,000 ಫೈನಲ್. ಅಂಡ್ ವೈಟ್ ಬೋರ್ಡ್ ಇಲ್ಲ ಸರ್, ಸೇಲ್ ಆಗೋಗಿದೆಯಾ ಸರ್? ಹಾ ಸರ್. ಓಕೆ, ಸೊ ನೋಡ್ತಾ ಇರ್ಬೋದು, ಇಷ್ಟು ಗಾಡಿಗಳೆಲ್ಲ ನಿಮ್ಗೆ ಸ್ಟಾಕ್ ಎಲ್ಲ ಇದೆ. ಸೊ ಇದು ಬಂದ್ಬಿಟ್ಟು SLV ಕಾರ್ಸ್ ಅವ್ರದ್ದು ಇನ್ನೊಂದು ಗೋಡೌನ್. ನಿಮ್ಗೆ ಇಲ್ಲಿ ಬಂದ್ರು ಕೂಡ ನಿಮ್ಗೆ ಒಳ್ಳೆ ಗಾಡಿಗಳೆಲ್ಲ ಸಿಗುತ್ತೆ. ಜಸ್ಟ್ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಈ ಗಾಡಿಗಳೆಲ್ಲ ಡೀಟೇಲ್ಸ್ ಎಲ್ಲ ಸಿಕ್ಬಿಡುತ್ತೆ.